ಸರ್ ಮೊದಲನೇದಾಗಿ ನೀವು ಮೇಡಮ್ನ ಮೀಟ್ ಆಗಿದ್ದು ಎಲ್ಲಿ? ನಾನು ಎಲ್ಲಿ ಭೇಟಿಯಾಗಿಲ್ಲ, ಅವ್ರಿಗೆ ಹೆಂಗೆ ನೋಡ್ಲಿಕ್ಕೆ ಹೋಗಿದ್ದೆ ನಾನು. ಹುಡುಗಿ ನೋಡಕ್ಕೆ ಹುಡುಗಿ ನೋಡ್ಲಿಕ್ಕೆ. ಓಕೆ. 5ನೇದವಳು, 4 ನೋಡಿದ್ದೆ, 5ನೇದವಳು. ಸೊ 5ನೇ ಹುಡುಗಿಯಾಗಿದ್ದಂಥ ಶಶಿಕಲಾ ಅವರು ನಿಮ್ಮ ಮನಸ್ಸನ್ನು ಸೆಳೆದಿಯೋಕ್ಕೆ ಕಾರಣಗಳೇನೇನಾಗಿತ್ತು? ಅವಳ ಸೌಮ್ಯತೆ, ಅದ್ರ ಜೊತೆಗೆ ಅವಳ ಮಾತು ಮೃದು ಮಾತು. ಆ ಒಂದೇ ದಿವಸ ಫಸ್ಟ್ ಆಕೆ ನೋಡಿದ ತಕ್ಷಣ ಹೇಳಿದೆ ನಾನು ಈಗಳನ್ನೇ ಮದುವೆ ಆಗೋದು ಅಂತೇಳಿ. ಮೇಡಮ್ ನಿಮಗೆ ನೆನಪಿದೆಯಾ ಸರ್ ಬಂದಿದ್ದ ದಿನ ಯಾವ ಥರ ಡ್ರೆಸ್ ಹಾಕ್ಕೊಂಡು ಬಂದಿದ್ರು, ಯಾರೆಲ್ಲ ಬಂದಿದ್ರು? ಇಲ್ಲಿ ಸಾಹೇಬ್ರೆ ಬಂದಿದ್ದರು, ಅವ್ರ ಜೊತೆ ಅವ್ರ ಫ್ರೆಂಡ್ಸು ಒಂದು 5-6 ಜನ ಬಂದಿದ್ದರು. ಅವರು ಜುಬ್ಬಾ ಪೈಜಾಮೆ ಹಾಕೊಂಡಿದ್ರು, ವೈಟ್ ಆ್ಯಂಡ್ ವೈಟ್. ಓಕೆ. ಸೊ ಒಬ್ಬರು MLA ನಿಮ್ಮ ಮನೆಗೆ ಹುಡುಗಿ ನೋಡೋಕ್ಕೆ ಬರ್ತಾರೆ ಅಂದಾಗ ನಿಮ್ಮ ಮನೆಯಲ್ಲಿ ಭಯ, ಆತಂಕ, ಖುಷಿ ಎಲ್ಲ ಎಷ್ಟಿತ್ತು? ಅಯ್ಯೋ ಭಾಳ ದೊಡ್ಡ ಸ್ಥಾನದಲ್ಲಿರೋರು ಬರ್ತಾರೆ, ಸಾಹೇಬ್ರು ಬರ್ತಾರೆ, MLA ಅವ್ರು ಬರ್ತಾರೆ ಅಂತ ಭಾಳ ಖುಷಿ ಇತ್ತು. ನೋಡೋಕ್ಕೆ ಬಂದಿದ್ದಾಗ ಏನು ಕೊಟ್ಟಿದ್ರಿ ನೀವು? ನಾವು ನೋಡೋಕ್ಕೆ ಬಂದಾಗ ಬೇಸನ್ ಲಾಡು, ಆಮೇಲೆ ಉಪ್ಪಿಟ್ಟು, ಟೀ ಅದು ಕೊಟ್ಟಿದ್ವಿ. ಓಕೆ ಸರ್, ನೀವು ಹೆಣ್ಣು ನೋಡೋದಕ್ಕೆ ನಿಮ್ಮ ಸ್ನೇಹಿತರುಗಳ ಜೊತೆಲ್ಲ ಹೋಗಿದ್ರಿ. ಯಾರೆಲ್ಲ ಸ್ನೇಹಿತರಿದ್ರು ನಿಮ್ಮ ಜೊತೆಯಲ್ಲಿ? ಎಲ್ಲ ನಮ್ಮ ಹಿರಿಯರು ಬಂದಿದ್ರು. ಅವರು ಎಂಗೇಜ್ಮೆಂಟಿಗೆ ತುಂಬ ಜನ ಹೋಗಿದ್ರು. ಸೊ ಎಂಗೇಜ್ಮೆಂಟ್ ಎಲ್ಲ ಆಯಿತು ಸರ್? ಸಿಂದಗಿ ಅವ್ರ ಸಿಂದಗಿ ನಮ್ಮ ತಂದೆ ಮನೆಯಲ್ಲೇ ಎಂಗೇಜ್ಮೆಂಟ್ ಮಾಡಿದ್ರು. ಅವತ್ತಿನ ದಿನವನ್ನ ನೆನಪು ಮಾಡ್ಕೊಂಡ್ರೆ ಯಾವ್ದಾದ್ರು ಘಟನೆ ನೆನಪಿದೆಯಾ ಎಂಗೇಜ್ಮೆಂಟ್ ಇದ್ದರೆ? ನನ್ನ ನೆನಪಿದೆ. ಅವರೆಲ್ಲರೂ ಕೂಡಿ ನಿನ್ನ ಮದುವೆ ಆಗೋಳ ಹೆಸರು ಹೇಳಿ ಅಂತಂದರು. ನಾನು ಹೇಳಿದೆ ಏನು ನಿನ್ನ ಹೆಸರೇನು, ನನಗೇನು ಹೇಳಿಲ್ಲ, ಹೆಸರೇನು ಅಂತೇಳಿ. ಅವಾಗ ಸ್ವಲ್ಪ ಮುಜುಗರ ಆಯ್ತು. ಅವಾಗ ಫುಲ್ ಎಲ್ಲ ಜೋರು ನಕ್ಬಿಟ್ರು ಮೇಡಮಿಗೆ ಮುಜುಗರ. ಜಾಸ್ತಿ ಮಾತಾಡ್ತಿರ್ಲಿಲ್ಲ ರೀ. ಗಂಡು ಮಕ್ಕಳು ಅಂದರೆ ನಾವು ಮಾತಾಡ್ತಿರ್ಲಿಲ್ಲ ಜಾಸ್ತಿ. ಅವ್ರು ದೊಡ್ಡವರು ಕೇಳಿದ್ದಾರೆ, ನಾನು ಹೇಳಬೇಕಂತ ನಾನೇ ಹೇಳಿಬಿಟ್ಟೆ ಹೆಸರು. ನನ್ನ ಹೆಸರು ಶಶಿಕಲಾ ಅಂತಂದರು. ಆನಂತರ ಶಶಿಕಲಾ ಮದುವೆ ಅವ್ರು ಹೇಳಿದ್ದಾರೆ. ನಿಮಗೆ ಶಶಿಕಲಾ ಅನ್ನೋ ಹೆಸರು ಗೊತ್ತಿರ್ಲಿಲ್ವಾ ಅಥವಾ ಆ ಟೈಮಿಗೆ ನೆನಪಾಗ್ಲಿಲ್ವಾ? ಕರೆಕ್ಟಾಗಿ ಗೊತ್ತಿದ್ದು ಸುಮ್ಮನೆ ಒಂದು ತಮಾಷೆ ಮಾಡೋಣ ಗೊತ್ತಿತ್ತು ಅಂದರೂ ಸುಮ್ಮನೆ ಬೇಕಂತ ಕೇಳಿದ್ರು. ಸೊ ಎಂಗೇಜ್ಮೆಂಟ್ಗೂ ಮದುವೆಗೂ ಎಷ್ಟು ತಿಂಗಳುಗಳ ಕಾಲ ಗ್ಯಾಪ್ ಇತ್ತು? ಜೂನ್ 19ಕ್ಕೆ ಎಂಗೇಜ್ಮೆಂಟ್ ಆಯಿತು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 4 ತಿಂಗಳು ಅಂತಾರೆ. ಹೋಗಿ ಭೇಟಿ ಆಗ್ತಿದ್ರಾ? 2 ಸಲ ಬಂದಿದ್ದೆ. ಸೊ ಏನು ತೊಗೊಂಡು ಬರ್ತಿದ್ರು ಮೇಡಮ್ ನಿಮ್ಮ ನೋಡೋಕ್ಕೆ ಬಂದಾಗ? ಫಸ್ಟ್ ಬಂದಾಗ 2 ಸೀರೆ, 1 ಚೈನು ತಂದಿದ್ದರು. ಸೊ ಸರ್ ಆ ದಿನನ ನೆನಪು ಮಾಡಿಕೊಂಡು ನಿಮ್ಗೊಂದು ಗಿಫ್ಟ್ ತಗೊಂಡ್ಬಂದಿದ್ದಾರೆ ಇವತ್ತು. ಅವಳಿಗೆ ಇಷ್ಟ ಮಲ್ಲಿಗೆ ಹೂವು, ಮೈಸೂರು ಮಲ್ಲಿಗೆ ಅಂದರೆ ಮಲ್ಲಿಗೆ ಹೂವು ಅಂದರೆ ಇಷ್ಟ ರೀ ನಂಗೆ ಭಾಳ. ವೆಡ್ಡಿಂಗ್ ಆ್ಯನಿವರ್ಸರಿಗೂ ಏನೋ ತೊಗೊಂಡು ಬರೋದು ಬೇಡ, ಅವಳಿಗೆ ಹೂವು ತಂದು ಕೊಟ್ಟರು ಸರ್. ಅದೇ ಏನಾದ್ರು ಗಿಫ್ಟ್ ತಂದು ಕೊಡ್ಬೇಕಂತ ಅವ್ರೇನಾದ್ರು ಅಂದ್ಕೊಂಡಿದ್ರೆ ಏನು ಗಿಫ್ಟ್ ತಂದು ಕೊಡಲಿ ಅಂತ ಆಸೆ ಪಡ್ತೀರಾ ಹೇಳಿ? ಸೀರೆ. ಸೀರೆ, ಹೆಣ್ಮಕ್ಳಿಗೆ ಸೀರೆ ಅನ್ನೋದೇ ಇಷ್ಟ ಬಿಡಿ. ಸೊ ಸರ್ ಸೀರೆ ಬೇಕಂತ ಕೇಳ್ತಿದ್ದಾರೆ, ಕೊಡಿಸ್ತೀರಾ ಅಲ್ವಾ ಸರ್? ಕೊಡಿಸ್ತಿದ್ದೀನಿ. ಕೊಡಿಸ್ತೀರಾ? ಓ ಈಗಲೇ ಕೊಡಿಸ್ತೀರಾ? ಓ ಏನ್ರಿ ನೀವು? ಸರ್ ಇಷ್ಟು ದಿನ ಬೇಕಾಯ್ತಾ ನೀವು ಅವರಿಗೆ ಎಂಗೇಜ್ಮೆಂಟ್ ಹೇಳಿ ಕೇಳಿದ ಮೂಗ್ಬಟ್ಟು ತಂದು ಕೊಡೋದಕ್ಕೆ? ಯಾವತ್ತೂ ಕೇಳಲ್ಲ, ಅವತ್ತು ಕೇಳಿದವಳು ಒಳ್ಳೆ ಏನೂ ಕೇಳ. ಈಗ ಏನು ಬೇಕೋ ತೊಗೊಳ್ರಿ ಅಂತ ಹೇಳ್ತಾರೆ, ಹಂಗೇನಿಲ್ಲ. ಏನೂ ಕೇಳಲ್ಲ ಅವ್ರ ಲೆಕ್ಕ ಯಾವುದು. ದುಡ್ಡು ನಮ್ಮ ಕೈಲೇ ಇರುತ್ತೆ, ನೀವು ಏನು ಬೇಕು ಎಲ್ಲ ತೊಗೊಳ್ರಿ ಅಂತ ಹೇಳ್ತಾರೆ. ಅವ್ರು ಬರೋಕ್ಕಾಗಲ್ಲ ಅಷ್ಟೇ. ಬಟ್ ಅವರು ಸರ್ಪ್ರೈಸ್ ಆಗಿ ಇಷ್ಟೆಲ್ಲ ಮದುವೆ ವಿಚಾರವಾಗಿ ನಾವು ಹೋಮ್ ಮಿನಿಸ್ಟರ್ ಮಾಡ್ತೀವಿ ಕಾರ್ಯಕ್ರಮನ ಅಂದಾಗ ಹೋಮ್ ಮಿನಿಸ್ಟ್ರೇ ಹೈಲೈಟ್ ಈ ಕಾರ್ಯಕ್ರಮದಲ್ಲಿ ಅಂತ ಇಷ್ಟೆಲ್ಲ ಆಲೋಚನೆ ಮಾಡಿ ತಂದಿದ್ದು ನಿಮ್ಗೆ ಎಷ್ಟು ಖುಷಿ? ಭಾಳ ಖುಷಿ ಆಯ್ತು ರೀ. ಅವಾಗ ತಂದಿರಲಿಲ್ಲ, ಈಗ ತಂದಿರಲಿಲ್ಲ 30 ವರ್ಷಕ್ಕೆ. ಸೊ ಇಷ್ಟೆಲ್ಲ ಸಿಕ್ಕಿದೆ ನಿಮಗೆ ಪತಿದೇವ್ರ ಕಡೆಯಿಂದ ಗಿಫ್ಟು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ರೀ, ಭಾಳ ಖುಷಿ ಆಯಿತು. ಯಾವಾಗಲೂ ಹಿಂಗೆ ಇರ್ರಿ ಅಂತ ಹೇಳ್ತೀವಿ. ಸೊ ತಂದೆಯವ್ರ ಬಗ್ಗೆ ಯಾವಾಗಲೂ ಒಂದು ಮಾತು ಹೇಳಿ ರೇಗಿಸ್ತಿರ್ತಾರಂತೆ ಸರ್. ನಮ್ಮ ಮಾವ ಕೋರ್ಟ್ಲಿನ ಹೊಲಿಸ್ಕೊಂಡು ಬರಪ್ಪ ದುಡ್ಡು ಕೊಡ್ತದೆ, ಅದನ್ನೊಂದು ಮರ್ತು ಬಿಟ್ಟ, ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತ.
ನಿಮ್ಮಪ್ಪ ಕೋಟಿನ ದುಡ್ಡು ಕೊಟ್ಟಿಲ್ಲ ಅಂದರೆ ಅವಳಿಗೆ ಸ್ವಲ್ಪ ಸಿಟ್ಟು ಬರುತ್ತೆ. ತಮಾಷೆ ಮಾಡ್ತಾರೆ ಯಾವಾಗಾದ್ರೂ. ಮೇಡಮ್ ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು ಗಿಫ್ಟ್? ನನಗೆ ಮೂಗ್ಬಟ್ಟು ಇಷ್ಟ ಆಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.